ಇವತ್ತಿನ ಒಂದು ವಾಕ್ಯವನ್ನು ಒಂದು ಸಿಗಣ ರೀತಿಯಾಗಿರುತ್ತದೆ. ಕೃತಜ್ಞತಾ ಸ್ತುತಿ ಎಂಬುದಾಗಿ ಇಂಗ್ಲಿಷಿನಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಕರೀತಾರೆ. ಈ ಒಂದು ಸಮಯದಲ್ಲಿ ದಿನಗಳಲ್ಲಿ ನಾವು ಇರಬೇಕಾದರೆ ನಾವು ಯಾವ ರೀತಿ ಕೃತಜ್ಞತೆಯನ್ನು ಉಳ್ಳವರಾಗಿದ್ದೇವೆ ಎಂಬುದಾಗಿ ನೋಡಿಕೊಳ್ಳೋದು. ನಾವು ನೋಡಿದ್ದೇವೆ ಮೊದಲನೇ ಪುಸ್ತಕವಾಗಿ ಓದಲ್ಪಟ್ಟಿದೆ 5ನೇ ಅಧ್ಯಾಯ ವಚನ 8ರಲ್ಲಿ ಓದಿದ್ದೇವೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ಚಿತ್ತ ಎಂಬುದಾಗಿ. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ಓದಿದ್ದೇವೆ ಎಲ್ಲದರಲ್ಲಿಯೂ ಅಂದರೆ ಎಲ್ಲದರಲ್ಲಿ, ಎಲ್ಲ ವಿಷಯದಲ್ಲಿ, ಸುಖದಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ಭಾರದಲ್ಲಿ, ಎಲ್ಲ ಸಮಯಗಳಲ್ಲಿ ನಾವು ದೇವರನ್ನ ಕೃತಜ್ಞತಾ ಸ್ತುತಿ ಮಾಡಬೇಕಾಗಿದೆ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನಂದರೆ ಯಾವಾಗಲೂ ಕೂಡ ನಾವು ಕೃತಜ್ಞತೆಯನ್ನು ಹೊಂದಲಾಗಿರಬೇಕು, ದೇವರನ್ನ ಸ್ತೋತ್ರದಿಂದ ನೀಡುವಂತವಾಗಿರಬೇಕು. ಇದೇ ದೇವರ ಚಿತ್ತ ನಮಗೆ ನಾವು ನೋಡಬೇಕಾಗುತ್ತದೆ. ಸೊ ಇವಾಗ ನಾವು ಸಮಯದ ದಿನಗಳಲ್ಲಿ ಉಪವಾಸದ ದಿನಗಳಿರಬೇಕಾದರೆ ಉಪವಾಸ ದಿನಗಳಲ್ಲಿ ನಮ್ಮನ್ನು ದೇವರು ಹೇಳ್ತಾರೆ ಅಂದರೆ ಇದು ದೇವರ ಚಿತ್ತವಾಗಿದೆ. ಉಪವಾಸ ಇದ್ದಿದ್ದೀರಿ ಬಹಳ ಒಳ್ಳೆಯದು. ಆದರೆ ಎರಡು ಉಪವಾಸ ಇದ್ದರೆ ನಾವು ಎಲ್ಲರೂ ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡು ಉಪವಾಸ ಮಾಡಿದ್ದೇವೆ. ಯಾರು ಕೂಡ ಸುಮ್ಮನೆ ಮಾಡ್ತಿಲ್ಲ. ಯಾರೋ ಅಥವಾ ಯಾರು ವಿದ್ಯಾರ್ಥಿಗಳಾಗಿದ್ದರೆ ಪಾಸಿಗರಂತ ಹೇಳಿದ್ರಿ, ಅಥವಾ ಯಾರಾದರೂ ಸಾಲಗಳಿದ್ರೆ ಸಾಲ ಹೋಗ್ಬೇಕಂತ ಹೇಳಿದ್ರಿ, ಅಥವಾ ಯಾರಾದರೂ ರೋಗದಲ್ಲಿದ್ದರೆ ರೋಗ ಹೋಗ್ಬೇಕಂತ ಹೇಳಿದ್ರಿ. ಹೀಗಾಗಿ ಅನೇಕ ವಿಷಯವಾಗಿ ಎಲ್ಲರೂ ಕೂಡ ಒಂದು ಚಿಂತೆಯನ್ನು, ಒಂದು ಭಾರವನ್ನು, ಒಂದು ಕಷ್ಟದಲ್ಲಿ ಬಿಡುಗಡೆ ಹೊಂದಬೇಕು ಅಂತ ಹೇಳಿದರೂ ಕೂಡ ಉಪವಾಸಗಳಿದ್ದೇವೆ. ಆದರೆ ನೀವೆಲ್ಲ ಕೂಡ ಏನೇನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡಿದ್ದೀರಿ, ಎಲ್ಲರೂ ಪಾಸ್ ಆಗಬೇಕಂದ್ರೆ ಅದು ಪಾಸ್ ಆಗ್ತೀರಿ, ಯಾರಿಗೆ ರೋಗಗಳಿಗೆ ನಾವು ಸ್ವಸ್ಥವಾಗ್ತೀರಿ, ಯಾರಿಗೆ ಒಂದು ಸಾಧನ ಬಾಧ್ಯದ ಸಾಧನೆ ಯಾವಾಗ ಎಲ್ಲ ದಿನ ಉಪವಾಸ ನೀವು ಪಠ್ಯ ಕೊಡ್ತಾಗೂ ಪಠ್ಯ ಬೆಳೀತೀವಿ. ಅದು ಆದ್ಮೇಲೆ ಯಾವ ರೀತಿ ಎಲ್ಲರೂ ದಿವಸ ಆದ್ಮೇಲೆ ನಾವು ಜೀವನ ಯಾವ ರೀತಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಮ್ಮ ಉಪವಾಸಗಳಾಗಿ ನಾವು ಜೀವನವಾಗಿದ್ದೇವೆ. ಅಂದರೆ ನಾವು ಉಪವಾಸ ಮಾಡತಕ್ಕಂಥದ್ದು ಕೇವಲ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಲ್ಲ, ಬದಲಾಗಿ ದೇವರನ್ನು ನೋಡುವಂತ ದೇವರ ಪ್ರೀತಿಯನ್ನು ಕಂಡುಕೊಳ್ಳುವುದಕ್ಕಾಗಿ ನಾವು ಉಪವಾಸ ಮಾಡಬೇಕು. ಅಂದ್ರೆ ಮಾತ್ರ ಎಲ್ಲವೂ ಕೂಡ ನಮ್ಮ ಜೊತೆ ಬಂದಿರ್ತಾವೆ. ನಾವೇನೋ ಪಡ್ಕೊಳ್ಳುವುದನ್ನೆಲ್ಲ ದಿವಸ ಇರ್ತೀವಿ ಉಪವಾಸ ಮಾಡೋದಂತಂದ್ರೆ ಅದು ಸಾರ್ಥಕವಾಗಿರ್ತಕ್ಕಂಥ ಉಪವಾಸ ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲದೆ ಇವತ್ತು ನಾವೇನು ಮಾಡ್ತೇವೆ ಅಂದ್ರೆ ಉಪವಾಸ ಮಾಡ್ತೇವೆ. ಆದರೆ ಎಲ್ಲರೂ ಕೂಡ ಒಂದು ಕೆಲಸದಲ್ಲಿ ತೊಡಗಿಬಿಡ್ತೇವೆ. ಸ್ಟೂಡೆಂಟ್ಸ್ ಆಗಿದ್ರೆ ಸ್ಕೂಲಿಗೆ ಕಾಲೇಜ್ ಹೋಗಿರ್ತಾರೆ, ಕೆಲಸ ಮಾಡ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ, ಅಥವಾ ಮನೆ ಆಫೀಸ್ಗೆ ಹೋಗ್ತಾರೆ, ಎಲ್ಲರೂ ಉಪವಾಸ ಇದ್ದು ಆಫೀಸಿಗೆ ಹೋಗಿರ್ತಾರೆ. ಆದರೆ ಇದರಿಂದ ಈ ರೀತಿ ಉಪವಾಸ ಇದು 3 ಗಂಟೆಗೆ ಉಪವಾಸ ಬಿಟ್ಟಿದೆ. ಆದರೆ ಇದು ಸಾರ್ಥಕವಾಗಿರ್ತಕ್ಕಂಥ ಉಪವಾಸ ವಿಚಾರವಾಗಿ ನಾನು ಹೇಳ್ತೇನೆ. ಯಾಕಂತಂದ್ರೆ ನಾವು ರಾತ್ರಿ 12 ಗಂಟೆ ಹಿಡ್ಕೊಂಡು 3 ಗಂಟೆಗೆ ಎಷ್ಟು ತಾಸು ಮುಂದೆ 15 ತಾಸುಗಳಾಗ್ತವೆ. ಆ 15 ತಾಸುಗಳಲ್ಲಿ ಕನಿಷ್ಠ ಇಲ್ಲದಿಲ್ಲ ಅಂದ್ರೂ ಕೂಡ 3 ತಾಸು ದೇವರ ಧ್ಯಾನದಲ್ಲಿ ಇರಬೇಕು. ಅಂದರೆ ಮಾತ್ರ ಪರಿಪೂರ್ಣವಾಗಿರ್ತಕ್ಕಂಥ ಉಪವಾಸ ಎಂಬುದಾಗಿ ನಾನು ಹೇಳ್ತೇನೆ. ನೀವು ಉಪವಾಸ ಮಾಡಿದ್ರೆ ಎಲ್ಲ ದಿನ ಉಪವಾಸ ಮಾಡಿದ್ರೆ ದೇವರನ್ನು ಹೊಂದಿಸ್ತೇವೆ, ಇಲ್ಲ ಅಂತಿಲ್ಲ, ದೇವರ ಮಾತ್ರ ಹೊಂದಿರ್ತದೆ. ಅಂದ್ರೇನು ನಿಮ್ಗೆ ರೇಟ್ ಕಡಿಮೆ ಆಗ್ತದೆ, ಓಕೆ. ಬಟ್ ಆರ್ಥಿಕವಾಗಿ ನೀವು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಅಥವಾ ಹೊಂದಬಹುದಲ್ಲ. ಆರ್ಥಿಕವಾಗಿ ಮೊದಲನೇ ಕೆಲಸದಲ್ಲಿ ಇದ್ದುಕೊಂಡು 3 ಗಂಟೆ ಕರೆಕ್ಟಾಗಿ ಟೈಮ್ ಮಾಡಿಕೊಂಡು ಉಪವಾಸ ಬಿಟ್ಟಿದೆ, ಆದರೆ ಅಥವಾ ಕೆಲಸದಲ್ಲಿ ತೊಡಗಿಕೊಂಡು ಉಪವಾಸ ಬಿಟ್ಟಿದೆ, ಅದು ಸಾರ್ಥಕವಾಗಿರ್ತಕ್ಕಂಥ ಉಪವಾಸ ಅಲ್ಲ. ಅಂದ್ರೆ ನಿರ್ಮಾಣ ಮಾಡೋದು ಸಹೋದರ ದೇವರು ಉಪವಾಸಗಳ ಪ್ರತಿಯೊಂದು ಶಕ್ತಿಯನ್ನು ಹೊಂದಿದ್ದಾನೆ. ನಾವು ಉಪವಾಸ ಇದ್ದೇವೆ ಅಂತಂದ್ರೆ ಏನಾದರೂ ಸಾಧನೆ ಏನಾದರೂ ಕಂಡುಕೊಳ್ಳಬೇಕಲ್ಲ ದೇವರಲ್ಲಿ. ಪ್ರತಿಯೊಂದು ಶಕ್ತಿಯನ್ನು ಕಂಡುಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ದೇವರ ಪ್ರೀತಿಯನ್ನ ಅಥವಾ ಆತನ ನಿರೀಕ್ಷೆಯನ್ನು ಹುಡ್ಕೊಂಡು ಬರುವಂತವಾಗಿದ್ದೇವೆ. ಇವಾಗ ನೋಡಿ, ನಮ್ಮ ಚಿಕ್ಕ ಮಕ್ಕಳನ್ನ ಅಂತಂದ್ರೆ ಈಗ ನಮ್ಮ ಮಕ್ಕಳು ಸಜೀವಗಳನ್ನ ಅಂತಂದ್ರೆ ಏನಾದರೂ ಇವಾಗ ವಸ್ತುಗಳನ್ನು ಕೂಡಿಸೋಣಾಗಿದೆ ಅಷ್ಟೇ. ಆದ್ರೆ ಪ್ರೀತಿ ನನ್ನ ಪ್ರೀತಿ ಯಾವಾಗ ಕಂಡುಕೊಂಡಿದ್ದಲ್ಲ, ಯಾವಾಗ ದೊಡ್ಡದಾಗ್ತದಲ್ಲ ಅವಾಗ ನನ್ನ ಕಷ್ಟ ಏನು, ನಮ್ಮ ತಂದೆ ಯಾವ ರೀತಿ ಆಗ್ತಿದಾರ ಅಥವಾ ಏನೇನು ಮಾಡ್ತಾರೆ ಅಂತ ಅವಾಗ ಗೊತ್ತಾಗ್ತದೆ. ಅವಾಗ ಏನ್ ಮಾಡ್ತಾರಂತ ಅವಾಗ ತಂದೆ ಪ್ರೀತಿಯನ್ನ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನೀವು ವಸ್ತುಗಳನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಉಪವಾಸ ಇರಬಹುದು, ಬದಲಾಗಿ ದೇವರ ಪ್ರೀತಿಯನ್ನ ಪಡೆದುಕೊಳ್ಳೋದಕ್ಕೆ ಅಥವಾ ನೆಲೆಗೊಳ್ಳೋದಕ್ಕೋಸ್ಕರ ಉಪವಾಸ ಮಾಡಬೇಕು. ಹಾಗಾಗಿ ಎಲ್ಲರೂ ಯಾವಾಗ ಅದಕ್ಕೆ ದೇವರ ವಾಕ್ಯಗಳಲ್ಲಿ ಹೇಳ್ತದೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಬೇಕು. ಎಲ್ಲಾ ವಿಷಯದಲ್ಲಿ ನೀನೇ ಇರಬಹುದು. ಕಷ್ಟದಲ್ಲಿ ದೇವರ ಚರ್ಚೆ ಹೋಗಬಾರ್ದು, ಹೀಗಿಲ್ಲ. ನೀವು ಚರ್ಚೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ನೋಡಿ, ಯಾವಾಗ ನಾವು ಕ್ರಿಸ್ತನಲ್ಲಿ ನಿರಂತರ ಆಗಿರ್ತೀವೋ ಎಲ್ಲವೂ ಕೂಡ ಸ್ವಲ್ಪವಾಗಿ ಹೋಗ್ಬೇಕು. ಸಡನ್ ಆಗಿ ಇಲ್ಲಿಂದ ಕೂಡ ಸ್ವಲ್ಪವಾಗಿ ಹೋಗಿರ್ತದೆ. ಕೃತಜ್ಞತಾ ಸ್ತುತಿ ಮಾಡಿರಬೇಕು. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ
ಸ್ತೋತ್ರ ಮಾಡುವಂತ ಹೇಳ್ಬಿಟ್ಟು ನಮಗೇನಾದರೂ ಕಡಿಮೆ ಇದ್ದಾಗ ಅಥವಾ ಏನಾದರೂ ರೋಗದಲ್ಲಿದ್ದಾಗ ಅಥವಾ ಏನಾದರೂ ಕಷ್ಟ ಬಂತು ಅಂತಂದ್ರೆ ನಾವು ಕೃತಜ್ಞತೆ ಸ್ತುತಿ ಹೇಳೋದಿಲ್ಲ. ದೇವರು ಏನು ಮಾಡಿದ್ರೆ ನಮಗೇನಾಗಿದೆ ಒಳ್ಳೆಯದು ಅಂತ ನಾವು ಮಾಡ್ತೀವಿ. ಅದು ಉಪವಾಸ ಇದ್ದುಕೊಂಡ ರೀತಿ ಮಾಡೋದು ಉಪವಾಸ ಇಲ್ಲದೇ ರೀತಿ ಮಾಡಬೇಕು. ಉಪವಾಸ ಮಾಡಬೇಕಂತ ನಾವು ಯಾವ ರೀತಿ ಇರಬೇಕು ನಾವು ಯಾವಾಗ. ಹಾಗಾಗಿ ನಾವು ಅದೇ ರೀತಿ ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡಿ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ನೋಡಿ, ದೇವರ ಯಜ್ಞ ಯಾವ ರೀತಿ ಅಂದ್ರೆ ಈಗ ಯಾವುದೋ ಒಂದು ಕುಡಿಯಪ್ಪ ಇನ್ನೊಂದಲ್ಲಿ ಯಜ್ಞ ಮಾಡಂತ ಹೇಳ್ತಾರೆ. ಸಣ್ಣ ವಿಷಯ ಅಲ್ಲ. ಏನು ವಿಷಯ ಅಂದ್ರೆ ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನ ಸ್ತೋತ್ರ ಎಡಬಿಡದೆ ನಾವು ಮಾಡಬೇಕು. ಉಪವಾಸ ಯಜ್ಞವನ್ನು ಎಡಬಿಡದೆ ನಾವು ಕಂಟಿನ್ಯೂಸ್ ಯಾವ ಎಡಬಿಡದೆ ಮಾಡ್ತೀವೋ ಅವಾಗ ಏನಾದರೂ ದೇವರಿಗೆ ನಾವು ಯಜ್ಞವಾಗಿರ್ತದೆ ಅಥವಾ ಪ್ರತಿಷ್ಠೆಯನ್ನು ಹೊಂದಿರುತ್ತಾರೆ. ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞ. ನೋಡಿ, ಕರ್ತನೆ ಏನಪ್ಪ ಅಂದ್ರೆ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡಬೇಕು. ಕರ್ತನು ಮತ್ತು ದೇವರು ತಂದೆ ಇವರು ಅಂಜಲಿ ನಾವು ಪ್ರತಿಜ್ಞೆ ಮಾಡಿದ ಅದೇ ಒಂದು ಯಜ್ಞವಾಗಿದೆ ಎಂಬುದಾಗಿ ಇಲ್ಲಿ ಕಾಣುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:17 ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ನೋಡಿ, ಇವಾಗ ನಾವು ಉಪವಾಸ ಮಾಡ್ತೇವೆ ಅನ್ನೋದಲ್ಲ, ನಾವು ನಡೆ ನುಡಿ ಕ್ರಿಯೆಗಳು ಯಾವ ರೀತಿ ಆಗ್ತದೆ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ನುಡಿಯಿಂದ ಅಥವಾ ನಡೆಯಿಂದ ನಾವು ಉಪವಾಸ ಮಾಡ್ತಿದ್ದೇವೆ. ನಮ್ಮ ನುಡಿಗಳು ಯಾವ ರೀತಿ ಆಗಿದೆ. ಪ್ರಾರ್ಥನೆ ತೊಡಗಿಕೊಂಡಿದ್ದೇವ ಅಥವಾ ವಾಕ್ಯಗಳನ್ನು ಓದುತ್ತಾ ಇದ್ದೇವ ಅಥವಾ ಮತ್ತೊಬ್ಬರನ್ನ ದೇವರ ಭಕ್ತಿ ಅಥವಾ ದೇವರನ್ನು ಭಯಪಟ್ಟು ನಡೆಸ್ತಾ ಇದ್ದೇವ ಅಥವಾ ನಮ್ಮ ಕುಟುಂಬದಲ್ಲಿ ನಾವು ಒಬ್ಬರಿಗೆ ಹೊಂದ್ತಾ ಇದ್ದೇವ, ಅದು ಯೋಚನೆ ಮಾಡ್ಕೊಳ್ಬೇಕು. ನಾವು ನುಡಿಯಿಂದಾಗಲಿ ನಡೆಯಿಂದಾಗಲಿ ನಡೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಕ್ರಿಯೆ ಕೂಡ ನಾವು ಉಪವಾಸವಾಗಿದ್ದೇವೆ ಅಂತಂದ್ರೆ ಉಪವಾಸವಾಗಿದ್ದು ಏನಾದರೂ ಕೆಲಸವನ್ನು ಸಣ್ಣದ ಮಾಡೋದು ಕೂಡ ಬೇರೆ ಜನರಿಗೆ ನೋಡಿ ಅವ್ರ ಉಪವಾಸ ಅಂದ್ರೆ ಇಂಥ ಕೆಲಸ ಮಾಡ್ತಾರೆ, ನೋಡೋರ ಉಪವಾಸ ಅಂದ್ರೆ ಇಂಥ ಮಾಡ್ತಾರೆ, ನೋಡೋರ ಉಪವಾಸ ಅಂದ್ರೆ ಹೇಳ್ತಾರೆ. ಇದರಿಂದ ಹೆಸರು ಯಾರ ಕೆಲಸಗಳು ಇವಾಗಲ್ಲ ದೇವರಿಗೆ ಬರ್ತದೆ. ಜೀವನದಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ದೇವರಿಂದ ಆಶೀರ್ವಾದ ಹೊಂದ್ಕೊಂಡ್ರಿ ಅಂದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ ಮತ್ತು ಸಮಾಜದಲ್ಲಿ ಅಥವಾ ಓಣಿಗೆ ಅಥವಾ ದೇವರ ದೃಷ್ಟಿಯಲ್ಲಿ ನಾವು ಬೆಳೆದಾಗಿರ್ತೀವಿ. ಅದು ನಟನೆಯಾಗಿ ಕೊಡೋದು ಬದಲಾಗಿ ಮನಸ್ಸಿನಿಂದ ಆತ್ಮದಿಂದ ನೆನಪಲ್ಲಿ ನಾವು ನಡೆಯುವಂತವರಾಗಿದ್ದೇವೆ. ನಡೆಯಿಂದಾಗಲಿ ಏನು ಮಾಡಿದ್ರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿರುವುದಾಗಿ ಇಲ್ಲಿ ನಾವು ಕಾಣ್ತೇವೆ. ಅದರಿಂದ ದೇವರು ಕೂಡ ಎಲ್ಲ ದೇವರು ಕೂಡ ಇದೇ ವಿಷಯ ನನಗೆ ಯೇಸು ಕ್ರಿಸ್ತನ ಹೇಳ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ಯೆಹೋವನಿಗೂ ಕೂಡ ಇದೇ ವಿಷಯನ ತನಗೆ ನಾವು ಯೇಸುವಿನ ಹೆಸರಿನಲ್ಲಿ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರುವುದಾಗಿ ಇಲ್ಲಿ ಮತ್ತು ಇನ್ನೊಂದು ವಾಕ್ಯದಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 16 ಮತ್ತು 6 ಮತ್ತು 7 ವಚನದಲ್ಲಿ ನೋಡ್ತೇವೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿ ಸ್ತುತಿಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ಕ್ರಿಯೆಪಡಿಸಿರಿ. ನೋಡ್ರಿ, ವಾಕ್ಯದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಿ. ಮೊದಲನೇ ಏನಂತೇಳಿ ಯಾವುದೇ ವಿಷಯದಲ್ಲಿ ಚಿಂತೆ ಮಾಡಿದ್ರೆ ಮೊದಲನೇ ಮಾಡಬೇಕು, ದೇವರನ್ನು ಸ್ತೋತ್ರ ಮಾಡಿ. ನಮ್ಮ ಎಷ್ಟು ಸಮಸ್ಯೆಗಳು ನಮಗೆ ಯಾವ ತಿಳಿಸಬೇಕಲ್ಲ ಸಮಸ್ಯೆಗಳು ಅದು ಬದಿಗೆ ಮಾಡಬೇಕು, ನಾವು ದೇವರನ್ನು ಸ್ತೋತ್ರ ಮಾಡಬೇಕಾಗುತ್ತದೆ. ಸೆಕೆಂಡಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ಕ್ರಿಯೆಪಡಿಸಿರಿ. ನಿರಂತರವಾಗಿ ಉಪವಾಸದಿಂದ ಇರಬೇಕಾದ್ರೆ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ಕ್ರಿಯೆಪಡಿಸಿರಿ. ಹೇಳಿಕೊಳ್ಳಿ ಅಂತ ಹೇಳಿಲ್ಲ, ಅದೇ ತಿಳಿಸ್ಬೇಕಂತ ದೇವರಿಗೆ ಗೊತ್ತಿದ್ದು ಆದರೂ ಕೂಡ ನೀವು ಯಾವ ನಿರತರಾಗಿರ್ತೀರಿ, ಕೃತಜ್ಞತೆ ಹೊಂದುವಾಗಿರ್ತೀರಿ, ದೇವರ ಪ್ರೀತಿಯಲ್ಲಿ ಇರ್ತೀರಿ, ಅವರಿಗೆ ಮಾತ್ರ ತಿಳಿಸಬೇಕಾಗ್ತದೆ ಅಷ್ಟೇ.